ನಾನಿವತ್ತು ಸ್ವಲ್ಪ ಲೇಟ್ ಆಗಿತ್ತು ಬರಬೇಕಾದ್ರೆ, ಅದಕ್ಕೆ ಕ್ಷಮೆ ಕೇಳ್ತೇನೆ. ಅದು ಅಲ್ಲದೆ ಮತ್ತೊಮ್ಮೆ ನಿಮ್ಮನ್ನು ನೋಡ್ಲಿಕ್ಕೆ ಕರ್ತನು ಸಹಾಯ ಮಾಡಿದಕ್ಕಾಗಿ ನಿಮಗೆ ಎಲ್ಲರಿಗೂ ನನ್ನ ವಂದನೆ. ನಾವು ದೇವರ ವಾಕ್ಯದಿಂದ ಎಷ್ಟು ಕಲಿದ್ರೂ ಅದು ಏನೂ ಆಗಲ್ಲ, ಏನೂ ಇಲ್ಲ. ಒಂದು ಸಣ್ಣ ಕಪ್ಪು ತಗೊಂಡು ಹೋಗಿ ಮಹಾಸಮುದ್ರದ ನೀರನ್ನು ಸ್ವಲ್ಪವಾಗಿ ತೆಗೆದು ಹಾಕಿದ್ರೆ ಎಷ್ಟೋ ನಾವು ತೆಗೆಯಲಿಕ್ಕೆ ಆಗುತ್ತೆ. ಆ ರೀತಿಯಲ್ಲಿದೆ ದೇವರ ವಾಕ್ಯವೆಂಬ ಮಹಾಸಮುದ್ರದಲ್ಲಿರುವಂತ ಸತ್ಯವೆಂಬ ನೀರು. ದೇವರು ನಮಗೆ ಯಾವ ರೀತಿಯಲ್ಲಿ ಕಲಿಸಿಕೊಡ್ತಾನೆ, ಕಲಿಸಿಕೊಡ್ಲಿ. ಯಾಕಂದ್ರೆ ಇದು ಯೆಹೋವನ ಪುಸ್ತಕವಾಗಿದೆ. ನಮ್ಮ ಕೈಯಲ್ಲಿರುವಂತ ಈ ದೇವರ ವಾಕ್ಯ ಅದು ಯೆಹೋವನ ಪುಸ್ತಕ. ಐಸಿಯ 34:16 ಇದು ಯೆಹೋವನ ಪುಸ್ತಕ ಎಂಬುದಾಗಿ ನಾವಲ್ಲಿ ನೋಡ್ತೇವೆ. ಕರ್ತನ ತಾನೇ ಹೇಳ್ತಿದ್ದಾನೆ, ಯೆಹೋವನ ಪುಸ್ತಕದಲ್ಲಿ ಹುಡುಕಿರಿ ನಿಮಗೆ ಸಿಗುತ್ತೆ ಎಂಬುದಾಗಿ. ಹಾಗೆಯೇ ನಮ್ಮ ಕರ್ತನು ಹೇಳಿದ್ದಾನೆ, ನಿನ್ನ ವಾಕ್ಯ ಸತ್ಯವೇ ಎಂಬುದಾಗಿ. ದೈ ವರ್ಡ್ ಈಸ್ ಟ್ರೂತ್. ನಮ್ಮ ಕರ್ತನು ತಂದೆಯಾದ ದೇವರಿಗೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡ್ತಿರುವಂತ ಸಮಯದಲ್ಲಿ ಹೇಳುವಂತ ಮಾತು. ಹಾಗಿರುವಾಗ ನಾನು ದೇವರ ಪುಸ್ತಕವಾದಂತ ಈ ಬೈಬಲ್ನಿಂದ, ಸತ್ಯವಾಗಿರುವಂತ ದೇವರ ವಾಕ್ಯವಾದ ಈ ಬೈಬಲ್ನಿಂದ ಮಾತ್ರ ಆಧಾರ ತೆಗೆದುಕೊಂಡು ನಿಮ್ಮ ಜೊತೆಯಲ್ಲಿ ಮಾತನಾಡಬೇಕೆಂಬುದಾಗಿ ಇದ್ದೇನೆ. ಈಗ ನಾನು ತೆಗೆದುಕೊಂಡಿರುವಂತ ಸಬ್ಜೆಕ್ಟ್ ಗೋಡ್ ದ ಟ್ರಿನಿಟಿ ಅಂಡ್ ವಿ ಬಿಲಿವರ್ಸ್. ತ್ರಯೇಕನಾದ ಆಗಿರುವಂತ ನಮ್ಮ ದೇವರು ಮತ್ತು ವಿಶ್ವಾಸಿಗಳಾದ ನಾವು ಏನ್ ಸಂಬಂಧ ನಾವು ನೋಡ್ಕೊಳ್ಳೋಣ. ದೇವರು ತಾನೇ ತನ್ನ ವಾಕ್ಯವನ್ನು ನಮಗೆ ಬೋಧಿಸಲಿ. ಮೊದಲನೇದಾಗಿ ನೀವೊಂದು ವಿಷಯ ತಿಳ್ಕೊಳ್ಳಿ. ನನಗೆ ಯಾರ್ಯಾರೋ ಕ್ವಶನ್ ಕೇಳಿದ್ದಾರೆ, ಯಾಕೆ ದೇವರು ಸ್ಪಷ್ಟವಾಗಿ ಎಲ್ಲವೂ ತಿಳಿಸಿರಲ್ಲ, ಸ್ವಲ್ಪ ಮುಚ್ಚಿಟ್ಟು ಯಾಕೆ ತಿಳಿಸ್ತಾನೆ? ಪ್ಯಾರಬಲ್ ಆಗಿ, ಇಲ್ಲವಾದ್ರೆ ಏನೋ ಪ್ರವಾದನ ವಾಕ್ಯವಾಗಿ ನಮಗೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ನಮಗೆ ಅರ್ಥವಾಗುವ ರೀತಿಯಲ್ಲಿ ಯಾಕೆ ಹೇಳ್ತಾ ಇಲ್ಲ ಎಂಬುದಾಗಿ ಒಂದು ವಾಕ್ಯ ಮೊದಲನೇದಾಗಿ ನೀವು ಓದ್ಕೊಳ್ಳಿ. Proverbs 25:2. Proverbs 25:2. ಎಲ್ಲರೂ ಬೈಬಲ್ ಇಟ್ಕೊಳ್ಳಿ. ಇಂಗ್ಲಿಷ್ ಬೈಬಲ್ ಇದ್ರು ಇನ್ನು ಒಳ್ಳೆಯದು. 25:2 Proverbs. ವಿಷಯವನ್ನು ರಹಸ್ಯ ಮಾಡುವುದು ದೇವರ ಪ್ರಭಾವ. ಸ್ತೋತ್ರ. ಆಮೇಲೆ ನೆಕ್ಸ್ಟ್, ವಿಷಯವನ್ನು ವಿಮರ್ಶೆ ಮಾಡುವುದು ರಾಜರ ಪ್ರಭಾವ. ಸಾಕು. ರಾಜ ಯಾಕೆ ಬಂದ ಇಲ್ಲಿ? ಇರ್ಲಿ. It is the glory of God to conceal a thing. ವಿಷಯ ಮುಚ್ಚಿಡುವುದು, ಗುಪ್ತವಾಗಿಡುವುದು ಯೆಹೋವನ ಮಹಿಮೆ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಅದನ್ನು ಹುಡುಕಿ ಕಂಡುಹಿಡಿಯುವುದು ಯಾರು? ಅರಸರು. ನಾವೇನಾಗಿದ್ದೇವೆ? ನಾವು ಸಾಧಾರಣ ವ್ಯಕ್ತಿಗಳು, ಹೌದಾ? ಅಲ್ಲ. ವಿ ಆರ್ ದ ರಾಯಲ್ ಪ್ರೀಸ್ಟ್ಹುಡ್. ನಾವು ರಾಜಕೀಯ ಪುರೋಹಿತ ವರ್ಗವಾಗಿದ್ದೇವೆ. ಹುಡುಕುವ ಜವಾಬ್ದಾರಿ ದೇವರು ನಮಗೆ ಕೊಟ್ಟಿದ್ದಾನೆ. ಸತ್ಯ ಒಂದು ವೇಳೆ ನಮಗೆ ಕ್ಲಿಯರ್ ಆಗಿ ತೋಚದ ಇದ್ರು ಅದು ಹುಡುಕಿ ಆ ಸತ್ಯವನ್ನು ತಿಳ್ಕೊಳ್ಳುವ ಜವಾಬ್ದಾರಿ ದೇವರು ನಮ್ಮ ಮೇಲೆ ಹಾಕಿದ್ದಾನೆ. ವಿ ಆರ್ ದ ಕಿಂಗ್ಸ್. ಬ್ರದರ್, ಓದಿದ್ದು ನಿಮ್ಗೆ ಎಲ್ಲರಿಗೂ ಅರ್ಥವಾಗಿದೆಯಲ್ಲ? ಇನ್ನೊಂದ್ಸರಿ ಓದಿ ಸೈಮನ್. It is the glory of God to conceal a thing. It is the glory of God to conceal a matter, to search out a matter is the glory of kings. ಆಯ್ತಲ್ಲ, ಅಲ್ಲಿ ದೇವರು ಮುಚ್ಚಿಟ್ಟಿದ್ದಾನೆ. ದೇವರ ಕೈ ಕೆಳಗೆ ಇರುವಂತ ನಾವು ಅರಸರ ಸ್ಥಾನದಲ್ಲಿ ನಿಂತು ಅದನ್ನ ಹುಡುಕಿ ಕಂಡುಹಿಡಿಯಬೇಕು. ಅದು ನನಗೆ ಒಂದು ಜವಾಬ್ದಾರಿ ದೇವರು ಕೊಟ್ಟಿದ್ದಾನೆ. ಹೋಗ್ಲಿ, ಇದು ಬೇರೆ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಆದ್ರೂ ಈ ಸಂದರ್ಭಕ್ಕೆ ನಾನು ಒಂದು ಏನೋ ಇಂಟ್ರಡಕ್ಷನ್ ಆಗಿ ಹೇಳಿದ್ದೇನೆ ಅಷ್ಟೇ. ಈಗ ನಾವು ನೋಡೋಣ, ನಮ್ಮ ಕರ್ತನು ನಮ್ಮನ್ನು ರಕ್ಷಿಸಲಿಕ್ಕಾಗಿ ಸುಮಾರು 2000 ವರ್ಷಗಳ ಹಿಂದೆ ತನ್ನ ಮಹಿಮೆಯನ್ನು ತ್ಯಜಿಸಿ, ಸ್ವರ್ಗದ ಎಲ್ಲ ಮಹಿಮೆಯನ್ನು ತ್ಯಜಿಸಿ, ಎಲ್ಲ ಆರಾಧನೆಯನ್ನು ತ್ಯಜಿಸಿ ಈ ಲೋಕಕ್ಕೆ ಬಂದನು. ಇತ್ತೀಚೆಗೆ ಯಾರೋ ಒಬ್ಬರ ಮೆಸೇಜ್ ಕೊಡ್ಬೇಕಾದ್ರೆ ಹೇಳಿದ್ರು,
ಇರುವೆ ಜೊತೆಯಲ್ಲಿ ನಾವು ಮಾತಾಡ್ಬೇಕಾದ್ರೆ ನಾವು ಇರುವೆ ಅಂತ ಆಗ್ಬೇಕು, ಇಲ್ಲವಾದ್ರೆ ಇರುವೆ ಮನುಷ್ಯನ ಆಗ್ಬೇಕು. ಒಳ್ಳೆ ಒಂದು ಸಜೆಷನ್ ಅದು. ಅವ್ರು ಹೇಳಿದ್ದು, ದೇವರು ಮನುಷ್ಯನ ಜೊತೆಯಲ್ಲಿ ಮಾತನಾಡಿದ್ದಾನೆ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ. ಎಷ್ಟರ ಮಟ್ಟಿಗೆ ಮನುಷ್ಯ ಅದನ್ನು ಅರ್ಥ ಮಾಡಿಕೊಂಡಿದ್ದಾನೆ, ಎಷ್ಟರ ಮಟ್ಟಿಗೆ ಅದನ್ನು ಅನುಸರಿಸಿದ್ದಾನೆ, ಅಂಗೀಕರಿಸಿದ್ದಾನೆ. ಈಗ ಇರುವೆ ಜೊತೆಯಲ್ಲಿ ನಾವು ಮಾತಾಡ್ಬೇಕಾದ್ರೆ ನಾವು ಇರುವೆ ಆಗ್ಬೇಕು, ಇಲ್ಲವಾದ್ರೆ ಇರುವೆ ಮನುಷ್ಯನಾಗ್ಬೇಕು. ಈಗ ನಮ್ಮ ಜೊತೆಯಲ್ಲಿ ಎಲ್ಲಾ ಸತ್ಯಗಳನ್ನು ತಿಳಿಸಲಿಕ್ಕಾಗಿ ನಮ್ಮ ಕರ್ತನು ದೇವಾದಿ ದೇವನಾದವನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು. ಹೇಗೆ ಬಂದ? ದೇವರು ಆತ್ಮನಾಗಿದ್ದಾನೆ, ಮನುಷ್ಯನು ಶರೀರದಲ್ಲಿದ್ದಾನೆ. ಯಾವ ಶರೀರ? ಭೂಮಿಯ ಧೂಳಿನಿಂದ ಮಾಡಲ್ಪಟ್ಟ ಶರೀರ. ದೇವರು ಆತ್ಮನಾಗಿದ್ದಾನೆ, ಮನುಷ್ಯನು ಧೂಳಾಗಿದ್ದಾನೆ. ಹಾಗಾದ್ರೆ ಇಲ್ಲಿ ಬರಬೇಕಾದ್ರೆ ನಮ್ಮ ಕರ್ತನು ಹೇಗೆ ಬರಬೇಕು? ಎಲ್ಲಾ ಸ್ವರ್ಗದ ಸತ್ಯವನ್ನು ತಿಳಿಸಲಿಕ್ಕಾಗಿ ಆತನ ಇಲ್ಲಿ ಬರಬೇಕು, ರಕ್ಷಣಾ ಕಾರ್ಯವನ್ನು ನೆರವೇರಿಸಲಿಕ್ಕಾಗಿ ಆತನ ಇಲ್ಲಿ ಬರಬೇಕು. ಬಂದನು. ಹೇಗೆ ಬಂದ? ಒಂದು ಶರೀರ ತೆಗೆದುಕೊಂಡು ಬಂದ. ಆ ಶರೀರದ ವಿಷಯದಲ್ಲಿ ತ್ರೈಯೇಕ ದೇವರ ರೋಲ್ ಏನಿದೆ ನಾವು ನೋಡ್ಕೊಳ್ಳೋಣ. ತ್ರೈಯೇಕ ದೇವರು ಆ ದೇಹದ ವಿಷಯದಲ್ಲಿ ಏನ್ ಕಾರ್ಯ ಮಾಡಿದ್ದಾನೆ? ಒಂದು ಹೀಬ್ರೂಸ್ 10:5 ಜಲ್ದಿ ಓದ್ಬೇಕು, ಎಲ್ಲರೂ ತೆಗೆದಿಟ್ಕೊಳ್ಳಿ ಬುಕ್. ಹೀಬ್ರೂಸ್ 10:5. ಆದ್ದರಿಂದ ಕ್ರಿಸ್ತನು ಭೂಲೋಕಗಳಿಗೆ ಬರುವಾಗ, ದೇವರೇ, ಯಜ್ಞ ನೈವೇದ್ಯಗಳು ನನಗೆ ಇಷ್ಟವಾಗಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ಸಾಕು. ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿದ್ದಿ. ಯಾರಿಗೆ? ತಂದೆಯಾದ ದೇವರು ಮಗನಿಗೆ ಒಂದು ದೇಹ ಸಿದ್ಧ ಮಾಡಿಕೊಟ್ಟಿದ್ದಾನೆ. ಫಸ್ಟ್ ತಿಮೋತಿ 3:16. ದೇವಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದದ್ದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಓದಿ. ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ದೇವಭಕ್ತಿಗೆ ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು. ಸಾಕು. ದೇವರು ಒಂದು ದೇಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಕೊಟ್ಟನು. ನಮ್ಮ ಕರ್ತನು ಆ ದೇಹವನ್ನು ತೆಗೆದುಕೊಂಡನು. ಈಗ ನಾವು ನಮ್ಮ ಮಕ್ಕಳಿಗೆ ಬಟ್ಟೆ ಕೊಡಿಸ್ತೀವಲ್ಲ, ಬಟ್ಟೆ ನಾವು ಕೊಡಿಸ್ತೇವೆ, ಹಾಕೊಳ್ಳೋದು ಮಕ್ಕಳು. ಆ ರೀತಿಯಲ್ಲಿ ನಮ್ಮ ದೇವರು ಕೊಟ್ಟಿದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ದೇಹವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದನು. ಇದು ಪವಿತ್ರಾತ್ಮನ ರೋಲ್ ಏನಿದೆ ಅಲ್ಲಿ? ಮ್ಯಾಥ್ಯೂ 1:18 ಮತ್ತು 20 ಒಂದೊಂದೇ ರೆಫರೆನ್ಸ್ ಮಾತ್ರ ಹೇಳ್ತಾನೆ, ಬೇರೆ ರೆಫರೆನ್ಸ್ ಇದೆ. ಮ್ಯಾಥ್ಯೂ 1:18 ಮತ್ತು 20. ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಲಾಗಿ, ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸರಾಗಿದ್ದು. ಸಾಕು. ಆಕೆಯು ಪವಿತ್ರಾತ್ಮನ ಶಕ್ತಿಯಿಂದ, ಪವಿತ್ರಾತ್ಮನ ಸಹಾಯದಿಂದ ಅವಳು ಗರ್ಭಿಣಿಯಾದಳು. ಗೊತ್ತಾಯ್ತಲ್ಲ? ತಂದೆ ಮಗನಿಗೆ ದೇಹ ಕೊಟ್ಟ, ಮಗ ಆ ದೇಹ ತೆಗೆದುಕೊಂಡ, ಪವಿತ್ರಾತ್ಮನ ಮುಖಾಂತರವಾಗಿ ಆ ದೇಹ ಆಯಿತು. ಯಾರಿಗೂ ಡೌಟ್ ಇಲ್ಲಲ್ಲ? ಆಮೇಲೆ ನಮ್ಮ ಕರ್ತನು ಈ ಲೋಕಕ್ಕೆ ಬರಬೇಕಾದ್ರೆ ಹೇಗೆ ಬಂದ? ಅವನಾಗಿ ಬಂದನೋ, ಯಾರೋ ಕಳುಹಿಸಿ ಕೊಟ್ಟನೋ? ಯೆಶಾಯನ ಪುಸ್ತಕ 41:16. ಯೆಶಾಯನ ಪುಸ್ತಕ 41:16 ಅಲ್ಲಿ ಒಬ್ಬೊಬ್ಬರ ರೋಲ್ ಬಂದಾಗ ಅಲ್ಲಿ ನಿಲ್ಲಿಸಿ ಸ್ವಲ್ಪ ಪೋಸ್ ಕೊಟ್ಟು ಓದ್ಬೇಕು. ನೀನು ತೂರಲು ಅವುಗಳನ್ನು ಗಾಳಿಯು ಬಡಿದುಕೊಂಡು ಹೋಗುವುದು, ಬಿರುಗಾಳಿಯು ಚೆಲ್ಲಾಪಿಲ್ಲಿ ಮಾಡುವುದು. ನೀನಂತೂ ಯೆಹೋವನಲ್ಲಿ 48:16 ನನ್ನ ಬಳಿಗೆ ಬಂದು ಇದನ್ನು ಕೇಳಿರಿ. ಓದಿ. ಆದಿಯಿಂದಲೂ ನಾನು ಗುಟ್ಟಾಗಿ ಮಾತಾಡಲಿಲ್ಲ, ಭೂಮಿಯು ಉಂಟಾದಂದಿನಿಂದ ಅಲ್ಲಿ ಇದ್ದೇನೆ. ಈಗ ಯೆಹೋವನೆಂಬ ದೇವರು ತನ್ನ ಆತ್ಮದೊಡನೆ ನನ್ನನ್ನು ಕಳುಹಿಸಿದ್ದಾನೆ. ಆ ಪೋರ್ಷನ್ ಮಾತ್ರ ಇನ್ನೊಂದ್ಸರಿ ಓದಿ. ಈಗ ಯೆಹೋವನೆಂಬ ದೇವರು ತನ್ನ ಆತ್ಮದೊಡನೆ ನನ್ನನ್ನು ಕಳುಹಿಸಿದ್ದಾನೆ. ಅಲ್ಲಿ ಯಾರ್ಯಾರಿದ್ದಾರೆ ನೋಡ್ಕೊಂಡ್ರಾ? ಅಲ್ಲಿ ಯಾರ್ಯಾರಿದ್ದಾರೆ? ಈಗ ಯೆಹೋವನೆಂಬ ದೇವರು
ತನ್ನ ಆತ್ಮನು ಮತ್ತು ನಾನು 3 ಜನ ಇದ್ದೀವಿ ಅಲ್ಲಿ, ಹೌದಾ? ಹೌದು. ಹಾಗಾದ್ರೆ ತಂದೆಯಾದ ದೇವರು ಪವಿತ್ರಾತ್ಮನ ಜೊತೆ ಸೇರಿ ಮಗನಾದಂತ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. ಇನ್ನೊಂದ್ಸರಿ ಬೇಕಾದ್ರೆ ಓದಿ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಮನೆಯಲ್ಲಿ ಹೋಗಿ ಓದ್ಕೊಳ್ಳಿ. ತಂದೆ ಪವಿತ್ರಾತ್ಮ ಇಬ್ಬರು ಸೇರಿ ತ್ರಯೇಕತ್ವದಲ್ಲಿ ಎರಡನೆಯವನಾಗಿರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. ಏನು ಡೌಟ್ ಇದೆ ಯಾರಿಗಾದ್ರು? ಇಲ್ಲ. ತಂದೆ ಪವಿತ್ರಾತ್ಮ ಸೇರಿ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. ಒಂದು ದೇಹ ಸಿಕ್ತು, ಅದು ಹೇಗೆ ಸಿಕ್ತು ಅಂತ ನಾವು ನೋಡಿದೀವಿ. ಈಗ ಈ ಲೋಕಕ್ಕೆ ಬರಬೇಕಾದ್ರೆ ಆತನು ಕಳುಹಿಸಲ್ಪಟ್ಟವನಾಗಿ ಬಂದನು. ಹಾಗೆ ಕರ್ತನು ಇಲ್ಲಿ ಬಂದಾಯಿತು. ಇನ್ನು ಆತನು ತನ್ನ ಮಿನಿಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕಲ್ಲ, ಅದಕ್ಕೆ ಮುಂಚೆ ಏನ್ ಮಾಡ್ಬೇಕು? ದೀಕ್ಷಾ ಸ್ನಾನ ಮಾಡಕ್ ಹೋಗ್ತಾ ಇದ್ದಾನೆ. ದೀಕ್ಷಾ ಸ್ನಾನದ ವಿಷಯದಲ್ಲಿ ನಾವೇನೇನ್ ನೋಡ್ತೇವೆ? ತ್ರೈಯೇಕ ದೇವರ ಕಾರ್ಯ ಅಲ್ಲಿ ನಾವು ನೋಡ್ತೇವೆ. ಒಂದೊಂದು ರೆಫರೆನ್ಸ್ ಮಾತ್ರ ಓದಿ, ಒಂದೊಂದು ರೆಫರೆನ್ಸ್. ಮ್ಯಾಥ್ಯೂ 3:16 ಮತ್ತೆ 17. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ, ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು, ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಸಾಕು ಸಾಕು ಸಾಕು. ಅಲ್ಲಿಗೆ ಕರ್ತನಾದ ಯೇಸು ಕ್ರಿಸ್ತನು ಸ್ನಾನಿಗ ಯೋಹಾನನ ಕೈನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡನು. ಅವಾಗ ಆಕಾಶ ತೆರೆದು ಅಲ್ಲಿ ಪವಿತ್ರಾತ್ಮನು ಪಾರಿವಾಳದ ಉಪಾಧಿಯಲ್ಲಿ ಆ ರೀತಿಯಲ್ಲಿ ಕಾಣಿಸಿಕೊಂಡನು. ಅಲ್ಲಿ ಕರ್ತನು ದೀಕ್ಷಾಸ್ನಾನ ಮಾಡಿಸಿಕೊಂಡನು. ಪರಿಶುದ್ಧಾತ್ಮನು ಇಳಿದು ಬಂದನು. ಆಮೇಲೆ ಒಂದು ಶಬ್ದವಾಯಿತು. ಆ ಶಬ್ದ ಯಾರದು? ಇವನು ನನ್ನ ಪ್ರಿಯನಾದ ಮಗನು ಎಂಬುದಾಗಿ ತಂದೆಯಾದ ದೇವರು ಅಲ್ಲಿ ಮಾತನಾಡುತ್ತಿದ್ದಾನೆ. ತಂದೆ, ಕುಮಾರ, ಪವಿತ್ರಾತ್ಮನಾದ ದೇವರು ಆ ಸಮಯದಲ್ಲಿಯೂ ಕೂಡ ನಮಗೆ ಅಲ್ಲಿ ಕಾಣ್ತಾ ಇದೆ. ರೆಫರೆನ್ಸ್ ಬೇಕಾದ್ರೆ ನಾನು ಹೇಳ್ತೇನೆ, ಬೇಕಾದಷ್ಟು ರೆಫರೆನ್ಸ್ ಇದೆ, ನೀವು ಮನೆಯಲ್ಲಿ ಸ್ಟಡಿ ಮಾಡಬಹುದು. ಅಂದ್ರೆ ಕ್ಲಾಸ್ ಇವತ್ತು ಮುಗಿಯಲ್ಲ, ಅರ್ಧಕ್ಕೆ ಬಿಡ್ಬೇಕಾಗುತ್ತೆ. ಏನ್ ಹೇಳ್ತೀರಿ? ರೆಫರೆನ್ಸ್ ಬೇಕಾದ್ರೆ ನಾನು ಹೇಳ್ತೇನೆ, ಬರ್ಕೊಳ್ತೀರಾ? ಓಕೆ ಓಕೆ. ಮಾರ್ಕ್ 1:9-11. ಮಾರ್ಕ್ 1:9-11 ಬರೆದ್ರಾ? ಲೂಕ್ 3ನೇ ಅಧ್ಯಾಯ 21 ಮತ್ತು 22. ಲೂಕ್ 3:21-22. ಹಾಗೆ ಜೋಹನ 1:29-34. ರೆಫರೆನ್ಸ್ ನೋಟ್ ಮಾಡ್ಕೊಳ್ಳಿ, ಓದೋದೇನು ಬೇಡ. 1:29-34. ಆಯ್ತಾ? ಓಕೆ. ಇನ್ನು ಪಾಪ ಸಂಬಂಧವಾಗಿ ತ್ರಯೇಕ ದೇವರ ರೋಲ್ ಏನಿದೆ ಎಂಬುದಾಗಿ ನೋಡೋಣ. ಯೆಶಾಯ 53:6. ಯೆಶಾಯ 53:6. ಅದರಲ್ಲಿ ಹೇಳೋದೇನೆಂದ್ರೆ, ದೇವರು ನಮ್ಮ ಎಲ್ಲಾ ಪಾಪಗಳನ್ನು ಕರ್ತನ ಮೇಲೆ ಹೊರಿಸಿದನು ಎಂಬುದಾಗಿ. ಬೇಕಾದ್ರೆ ಒಂದು ಓದ್ಕೊಳ್ಳಿ. 53:6. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು, ನಮ್ಮೆಲ್ಲ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಅಷ್ಟೇ ನಮಗೆ ಬೇಕಾದ ಮಾತ್ರ. ನಮ್ಮೆಲ್ಲರ ದೋಷ ಬಲವನ್ನು ಯೆಹೋವನು ಆತನ ಮೇಲೆ, ಕುಮಾರನ ಮೇಲೆ ಹಾಕಿದನು. ಗೊತ್ತಾಯ್ತಾ? ಹಾಗಾದ್ರೆ ನಮ್ಮ ಕರ್ತ ಏನ್ ಮಾಡಿದ್ದಾನೆ? ಫಸ್ಟ್ ಪೀಟರ್ 2:24. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಆತನು ನಮ್ಮ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡನು. ತಂದೆ ಹೊರಿಸಿದನು, ಕುಮಾರ ಅದನ್ನ ಹೊತ್ತುಕೊಂಡನು. ಅಲ್ಲಿ ಡಿಸ್ಪ್ಯೂಟ್ ಏನೂ ಇಲ್ಲ. ಹಾಗಾದ್ರೆ ಪವಿತ್ರಾತ್ಮನ ರೋಲ್ ಏನಿದೆ? ಹೀಬ್ರೂಸ್ 9:14. ಪವಿತ್ರ ಮಾಡುವುದಾದರೆ ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು. ಸಾಕು. ಪವಿತ್ರಾತ್ಮನಿಂದ
ತನ್ನನ್ನು ತಾನೇ ನಿರ್ದೋಷಿಯಾಗಿ ಅರ್ಪಿಸಿದನು. ಪವಿತ್ರಾತ್ಮನಿಂದ, ಅಲ್ಲಿ ಪವಿತ್ರಾತ್ಮ ರೋಲ್ ಬಂದಲ್ಲ. ಓಕೆ, ಹಾಗಾದ್ರೆ ನಮ್ಮ ರಕ್ಷಣೆಯ ವಿಷಯದಲ್ಲಿ ಈ ತ್ರೈಯೇಕ ದೇವರ ರೋಲ್ ಏನಿದೆ ನೋಡೋಣ. ನಮ್ಮ ರಕ್ಷಣೆಗೆ ಜಾನ್ 6:44, ಯೋಹಾನ 6:44. ನನ್ನನ್ನು ಕಳುಹಿಸಿಕೊಟ್ಟಂತ ತಂದೆಯು ಎಳೆದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು. ಮತ್ತು ನಾನು ಇನ್ನೊಮ್ಮೆ ಓದಿ. ನನ್ನನ್ನು ಕಳುಹಿಸಿಕೊಟ್ಟಂತ ತಂದೆಯು ಹೇಳದೆ ಹೊರತು ಯಾವನು ನನ್ನ ಬಳಿಗೆ ಬರಲಾರನು. ಆ ಪದ ಸರಿಯಾಗಿ ಓದಿಲ್ಲ. ಎಳೆದ ಹೊರತು ಅದೇ ಅರ್ಥ ಆಗೋ ರೀತಿಯಲ್ಲಿ ಓದಬೇಕು. ಗ್ಲೋರಿಯಾ, ಬಿ ಕೇರ್ಫುಲ್. ಕರೆಕ್ಟ್ ಆಗಿ ಓದಿ, ಮೆಲ್ಲೆ ಓದಿ, ಏನು ಬೇಡ. ಇನ್ನೊಂದ್ಸರಿ ಓದಿ. ನನ್ನನ್ನು ಕಳಿಸಿಕೊಟ್ಟಂತ ತಂದೆಯು ಎಳೆದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು. ಹೌದು, ನನ್ನ ಬಳಿಗೆ ಅಂದ್ರೆ ಕರ್ತನು ಹೇಳ್ತಾ ಇರುವಂತ ಮಾತು, ನನ್ನನ್ನು ಕಳುಹಿಸಿಕೊಟ್ಟ ನನ್ನ ತಂದೆ ಆಕರ್ಷಿಸಬೇಕು ಪ್ರತಿಯೊಬ್ಬರನ್ನು. ಅನ್ಲೆಸ್ ಮೈ ಫಾದರ್ ಬ್ರಿಂಗ್ಸ್ ಟು ಮೀ, ನನ್ನ ಹತ್ತಿರಕ್ಕೆ ತಾರದೇ ಇದ್ದರೆ ಎಂಬುದಾಗಿ. ಹೌದು, ತಂದೆಯಾದ ದೇವರು ಪಾಪಿಗಳಾದ ನಮ್ಮನ್ನು ಕರ್ತನ ಬಳಿಗೆ ತರಬೇಕಾದ್ರೆ ಕರ್ತನು ಸುಮ್ಮನೆ ಕೂತಿಲ್ಲ. He came to seek and to save the sinners. ಪಾಪಿಗಳನ್ನು ಹುಡುಕಿ ರಕ್ಷಿಸಲಿಕ್ಕಾಗಿ ಬಂದಿರುವಂತ ಕರ್ತನು ತನ್ನ ಕಡೆಗೆ ಬರುವಂತ ನಮ್ಮನ್ನು ನೋಡಿ ಬಂದು ಹಿಡಿದು ಅಪ್ಪಿಕೊಂಡು ರಕ್ಷಿಸಲಿಕ್ಕೆ ತಯಾರಾಗ್ತಾ ಇದ್ದಾನೆ. ಗೊತ್ತಾಯ್ತಲ್ಲ? ನೋಡಿ, ಮ್ಯಾಥ್ಯೂ 18:11. ಮತ್ತಾಯ್ 18:11. ಒಬ್ಬರು ಓದಿ. ಹೀಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು. ಲೂಕ್ 19:10 ಏನಿದೆ? ಲೂಕ್ 19:10. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಹೌದಾ? ಮನುಷ್ಯ ಕುಮಾರನು ಕೆಟ್ಟು ಹೋದವನ್ನು ಹುಡುಕಿ ರಕ್ಷಿಸಲಿಕ್ಕಾಗಿ ಬಂದಿದ್ದಾನೆ. ತಂದೆಯಾದ ದೇವರು ತನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ರಕ್ಷಿಸುವ ಜವಾಬ್ದಾರಿ ನಮ್ಮ ಕರ್ತನ ಮೇಲೆ ಇದೆ. 18:11 ಸಿಕ್ಕಿಲ್ವಾ ಮ್ಯಾಥ್ಯೂ? ನಿಮಗೆ ಹೇಗೆ ತೋರುತ್ತದೆ? ಒಬ್ಬ ಮನುಷ್ಯನಿಗೆ 100 ಕುರಿಗಳು ಇರಲಾಗಿ ಅವುಗಳಲ್ಲಿ ಮ್ಯಾಥ್ಯೂ 18:11 ಯಾವ್ದು ಓದ್ತೀರಿ? ಏನು 18 ಅಂಕಲ್ 11 ಇಲ್ಲ, 10 ಕೊಟ್ಟಿದ್ದಾರೆ. 10 and 12 ಅದು ನನಗೆ ಗೊತ್ತಿಲ್ಲ. ಐ ಆಮ್ ರೆಫರಿಂಗ್ ಟು ದಿ ಇಂಗ್ಲಿಷ್ ಬೈಬಲ್. ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದು ನೋಡಿರಿ. ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ. ಅದು ಅಲ್ಲ ಎಂದು ನಿಮಗೆ ಹೇಳುತ್ತೇನೆ. 18:11 For the Son of Man is come to save that which was lost. ಮನುಷ್ಯ ಕುಮಾರನು ಕಳೆದು ಹೋದದನ್ನು ರಕ್ಷಿಸುವುದಕ್ಕೆ ಬಂದನು. ದಟ್ ಇಸ್ ನಮಗೆ ಬೇಕಾದ್ದು ನೋಡಿ ಓದಬೇಕು. ಅದಕ್ಕೆ ಮುಂಚೆನೆ ಹೇಳಿದ್ದು, ದೇವರು ಮುಚ್ಚಿಟ್ಟಿರ್ತಾನೆ, ನೀವು ಹುಡುಕಿ ಕಂಡುಹಿಡಿಯಬೇಕು. ಹೌದಾ? ತಪ್ಪಿ ಅಂದ್ರೆ ನಾಶವಾಗಿ ಹೋದವುಗಳನ್ನು ಹುಡುಕಿ ರಕ್ಷಿಸಲಿಕ್ಕಾಗಿ ನಮ್ಮ ಕರ್ತನು ಬಂದಿದ್ದಾನೆ. ಹಾಗಾದ್ರೆ ಪವಿತ್ರಾತ್ಮನ ರೋಲ್ ಏನಿದೆ? ಇನ್ನೊಂದು ರೆಫರೆನ್ಸ್ ಬೇಕಾದ್ರೆ ಬರ್ಕೊಳ್ಳಿ. ಮ್ಯಾಥ್ಯೂ 18:11, ಹಾಗೆಯೇ ಲೂಕ್ 19:10, ಹಾಗೆಯೇ ಬೇಕಾದ್ರೆ ಸ್ಲೋ ಆಗಿ ಹೇಳ್ತೇನೆ. 1 ತಿಮೋಥಿ 1:15. ಈ ಎಲ್ಲಾ ಭಾಗಗಳಲ್ಲೂ ಕರ್ತನು ಬಂದಿದ್ದು ಯಾಕೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಬರೆದ್ರಾ? ಇದು ಟೈಮ್ ಬೇಕಾ? ಓಕೆ, ಹಾಗಾದ್ರೆ ಪರಿಶುದ್ಧಾತ್ಮನ ರೋಲ್ ಏನಿದೆ ನಮ್ಮ ಪಾಪದಿಂದ ನಮ್ಮನ್ನು ಬಿಡಿಸುವ ವಿಷಯದಲ್ಲಿ? ಜಾನ್ 16:8. ಜಾನ್ 16:8 ಪಾಪದ ಕುರಿತಾಗಿ ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ಪು ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು. ಸಾಕು.
ಪವಿತ್ರಾತ್ಮನ ರೋಲ್. ಈಗ ತಂದೆ ಆಕರ್ಷಿಸಿ ಇಲ್ಲಿ ಅದರ ಎಳೆದು ಮಗನ ಬಳಿಗೆ ಕಳಿಸಿದ್ದಾಗ ಪವಿತ್ರಾತ್ಮನು ಆ ವ್ಯಕ್ತಿಯ ಜೊತೆಯಲ್ಲಿ ಮಾತನಾಡಿ, ನೋಡು ನೀನು ಪಾಪಿ, ನೀನು ಮಾನಸಾಂತರ ಪಡಬೇಕು, ಯೇಸು ಕ್ರಿಸ್ತನ ಬಳಿಗೆ ಬರಬೇಕು ಎಂಬುದಾಗಿ ಹೇಳ್ತಾನೆ. ಜಾನ್ 16:8 ಅದು ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಪವಿತ್ರಾತ್ಮನ ಏನ್ ಮಾಡ್ತಾನೆ? He convinces us about the sin that we committed. ನಾವು ಮಾಡಿದ ಪಾಪದ ಕುರಿತಾಗಿ ನಮಗೆ ಅರಿವನ್ನು ಉಂಟು ಮಾಡುತ್ತಾನೆ. ಹೌದಾ? ಹಾಗಾದ್ರೆ ಪಾಪದ ಪರಿಹಾರನೂ ಆಯ್ತು, ಎಲ್ಲ ಆಯ್ತು. ಇದು ನಮ್ಮ ಕರ್ತನು ರೆಸರೆಕ್ಷನ್ ವಿಷಯದಲ್ಲಿ, ಪುನರುತ್ಥಾನದ ವಿಷಯದಲ್ಲಿ ಈ ತ್ರೈಯೇಕ ದೇವರ ರೋಲ್ ಏನಿದೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 24 ಯಾರಾದ್ರೂ ಓದಿ, 32 ಒಂದು ಓದಿ. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು. ಯಾಕಂದರೆ ತಂದೆಯಾದ ದೇವರು ಮಗನನ್ನು ಮರಣದಿಂದ ಎಬ್ಬಿಸಿದನು. ಅರ್ಥವಾಯ್ತಾ? ಇನ್ನು ಅದಕ್ಕೆ ಬೇಕಾದಷ್ಟು ರೆಫರೆನ್ಸ್ ಇದೆ, ನೋಟ್ ಮಾಡಿಕೊಳ್ಳೋದಾದ್ರೆ ನಾನು ಹೇಳ್ತೇನೆ, ಒಂದೊಂದಾಗಿ ಹೇಳ್ತೇನೆ. ನೋಟ್ ಮಾಡ್ಕೊಳ್ತೀರಾ? ಓಕೆ, ನೋಟ್ ಮಾಡ್ಕೊಳ್ಳಿ. ಅಪೊಸ್ತಲ ಕೃತ್ಯದಿಂದ ಹೇಳ್ತಾ ಇದ್ದೇನೆ. 2:24, 2:32, 3:15, 3:26, 4:10 ಅದೇ ಪುಸ್ತಕ. 5:30, 10:40, 13ನೇ ಅಧ್ಯಾಯದಲ್ಲಿ ಕಂಟಿನ್ಯೂಸ್ ಆಗಿ ಬರ್ಕೊಳ್ಳಿ. 30, 33, 34, 37. ಇನ್ನು ಅಪೊಸ್ತಲ ಕೃತ್ಯಗಳು 17, 31. ಒಂದೇ ಪುಸ್ತಕದಿಂದ ಇಷ್ಟು ರೆಫರೆನ್ಸ್ ಇದೆ. ತಂದೆಯಾದ ದೇವರು ಅವನನ್ನು ಎಬ್ಬಿಸಿದನು ಎಂಬುದಾಗಿ. ಇನ್ನು ಹೇಳ, ಇನ್ನು ಹೇಳೋದಾದ್ರೆ ಹೇಳ್ತಾನೆ. ರೋಮನ್ಸ್ 4:24, 8:11, 10:9, ಫಸ್ಟ್ ಕೊರಿಂಥಿಯನ್ಸ್ ಜಲ್ದಿ ಬರೀಬೇಕು, ಪರೀಕ್ಷೆ ಬರದಂಗೆ. ಫಸ್ಟ್ ಕೊರಿಂಥಿಯನ್ಸ್ 6:14, ಸೆಕೆಂಡ್ ಕೊರಿಂಥಿಯನ್ಸ್ 4:14, ಗೆಲೇಷಿಯನ್ಸ್ 1:1, ಸೆಕೆಂಡ್ ಕೊರಿಂಥಿಯನ್ಸ್ 4:14, 4:14, 4:14, ಗೆಲೇಷಿಯನ್ಸ್ 1:1, ಗೆಲಾತ್ಯ 1:1, ಎಫೆಷಿಯನ್ಸ್ 1:20, ಕೊಲೋಸಿಯನ್ಸ್ 2:12, 1 ಥೆಸಲೋನಿಕನ್ 1:10, ಫಸ್ಟ್ ಪೀಟರ್ 1:21. ಇಲ್ಲಿ ಎಲ್ಲ ತಂದೆಯಾದ ದೇವರು ಮಗನನ್ನು ಎಬ್ಬಿಸಿದನು ಎಂಬುದಾಗಿದೆ. ಇನ್ನು ಕುಮಾರನ ರೋಲ್ ಏನಿದೆ ಎಂಬುದಾಗಿ ನೋಡೋಣ. ರೋಮನ್ಸ್ 1:4 ಯಾರಾದರೂ ಓದಿ. ರೋಮನ್ಸ್ 1:4. ಆತನು ವಂಶಕ್ರಮದಿಂದ ದಾವೀದನ ಸಂತಾನದಲ್ಲಿ ಹುಟ್ಟಿದವನು, ಪವಿತ್ರವಾದ ಆತ್ಮವುಳ್ಳವನಾಗಿದ್ದು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ ಕಾರ್ಯದಿಂದ ಎದ್ದು ಬಂದಿದ್ದು. ಗೊತ್ತಾಯ್ತಲ್ಲ? ತಂದೆಯಾದ ದೇವರು ಎಬ್ಬಿಸಿದನು 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 ಎಂಬುದಾಗಿ ನಾವು ಓದಿದ್ದೇವೆ. ಈಗ ಕುಮಾರನು ಎದ್ದು ಬಂದನು. He rose again. ಹಾಗೆ ರೋಮನ್ಸ್ 14:9 ಬರ್ಕೊಳ್ಳಿ, ಸುಮ್ಮನೆ ಓದೋದು ಬೇಡ. 14:9. ನೆಕ್ಸ್ಟ್ 1 ಕೊರಿಂಥಿಯನ್ಸ್ 15, 4 ಮತ್ತು 12 ವಾಕ್ಯಗಳು. ಹಾಗೆ ಸೆಕೆಂಡ್ ಕೊರಿಂಥಿಯನ್ಸ್ 5:15,
ಫಸ್ಟ್ ಥೆಸ್ಲೋನಿಯನ್ಸ್ 4:14. ಇನ್ನೂ ಇದೆ, ಅದು ನೋಟ್ ಮಾಡ್ಕೊಳ್ಳಿ. ಮ್ಯಾಥ್ಯೂ 26:32, 27:64, ಮಾರ್ಕ್ 14:28, 16:6, 9, 14 ವಾಕ್ಯಗಳು, ಮೂರು ವಾಕ್ಯಗಳು ಬರ್ಕೊಂಡ್ರಾ? ಲೂಕ್ ಸ್ವಲ್ಪ ಸ್ಪೀಡ್ ಆಯ್ತು. ಅದಕ್ಕೆ ನಾನು ಕೇಳ್ತಾ ಇರೋದು, ಒಂದು ಸ್ಟಾಪ್ ಅಂತ ಹೇಳಿ ನಮ್ಮೆಲ್ಲ ಮಾತಾಡ್ತಾನೆ. ಲೂಕ್ ಮಾರ್ಕ್ ಹೇಳಿ ಯಾವ್ದು? 14:28. ಮ್ಯಾಥ್ಯೂ 22:37 ಆದ್ಮೇಲೆ ಯಾವ್ದು ಹೇಳಿದ್ದು? ಮಾರ್ಕ್ 14:28. 27:64. 27:64. ಓಕೆ. ಮ್ಯಾಥ್ಯೂ. ಹಾ ಹಾ. ಆಮೇಲೆ ಮಾರ್ಕ್ 14:28. ಆಮೇಲೆ ಮಾರ್ಕ್ 16. ವಾಕ್ಯಗಳು 6, 9, 14. ನೆಕ್ಸ್ಟ್ ಲೂಕ್ 24ನೇ ಅಧ್ಯಾಯ, ವಾಕ್ಯಗಳು 6:34. ಎರಡು ವಾಕ್ಯಗಳಿವೆ. 6ನೇ ವಾಕ್ಯ, 34ನೇ ವಾಕ್ಯ ಬರ್ಕೊಂಡ್ರಾ? Yes, uncle. Done, uncle. Okay. ಯೋಹಾನ 21:14. ಹಾಗೆ ಅಪೊಸ್ತಲ ಕೃತ್ಯ 17:3. ರೋಮನ್ಸ್ 8:34. ಫಸ್ಟ್ ಕೊರಿಂಥಿಯನ್ಸ್ 15:20. ಆಯ್ತಾ? ಹಾಗಾದ್ರೆ ತಂದೆಯಾದ ದೇವರು ಮಗನನ್ನು ಮರಣದಿಂದ ಎಬ್ಬಿಸಿದನು, ಕುಮಾರನಾದ ಕರ್ತನು ಮರಣದಿಂದ ಎದ್ದು ಬಂದನು. ಪವಿತ್ರಾತ್ಮನ ರೋಲ್ ಏನಿದೆ? ಫಸ್ಟ್ ಪೀಟರ್ 3:18. ಫಸ್ಟ್ ಪೀಟರ್ 3:18 ಅದು ಬೇಕಾದ್ರೆ ಓದ್ಕೊಳ್ಳಿ. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನು. ಆಮೇಲೆ ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವವನಾದನು. ಆತ್ಮ ಸಂಬಂಧಪಟ್ಟ ಕನ್ನಡದ ಯಾವ ತರ ಇದೆ ನನಗೆ ಗೊತ್ತಿಲ್ಲ. ಸೊ he was raised in the spirit ಎಂಬುದಾಗಿ. he was raised in the spirit, ಪವಿತ್ರಾತ್ಮನಲ್ಲಿ ಎಬ್ಬಿಸಲ್ಪಟ್ಟನು ಎಂಬುದಾಗಿದೆ. ಆಮೇಲೆ ತಂದೆಯಾದ ದೇವರು, ಕುಮಾರನಾದ ದೇವರು, ಪವಿತ್ರಾತ್ಮನಾದ ದೇವರು ಅವರಿಗೆ ಒಂದು ಸಾಮರ್ಥ್ಯ ಎಲ್ಲ ಸಾಮರ್ಥ್ಯನೂ ಇದೆ. ಒಂದು ವಿಷಯ ಇಲ್ಲಿ ಹೇಳಲ್ಪಟ್ಟಿದೆ, he is the quickening trinity. ಕ್ವಿಕ್ಕನಿಂಗ್, ಜೀವ ಕೊಡುವ ದೇವರಾಗಿದ್ದಾನೆ, ಜೀವ ಕೊಡುವ ಕುಮಾರನಾಗಿದ್ದಾನೆ, ಜೀವ ಕೊಡುವ ಆತ್ಮವಾಗಿದ್ದಾನೆ ಎಂಬುದಾಗಿ. ಬೇಕಾದ್ರೆ ನೋಡಿ ಜೋನ್ 5:21 ಓದಿ ಒಂದ್ಸರಿ, ಗೊತ್ತಾಗುತ್ತೆ. 5:21 ತಂದೆಯು ಹೇಗೆ ಸತ್ತವರನ್ನು ಎಬ್ಬಿಸಿ ಬದುಕಿಸುತ್ತಾನೋ ಹಾಗೆಯೇ ಮಗನು ಸಹ ತನಗೆ ಬೇಕಾದವರನ್ನು ಬದುಕಿಸುತ್ತಾನೆಂದು ತಿಳುಕೊಳ್ಳಿರಿ. ಇಬ್ಬರು ಒಂದ್ಯಾರಲ್ಲಿ, ತಂದೆನು ಕುಮಾರನು ಇಬ್ಬರು ಅಲ್ಲಿ ಇದ್ದಾರೆ. ಹೇಗೆ ಏನಂದೆ? ಸತ್ತವರನ್ನು ಬದುಕಿಸಿ ಎಬ್ಬಿಸುತ್ತಾನೆ ತಂದೆಯಾದ ದೇವರು, ಕುಮಾರನಾದ ದೇವರು ಅದೇ ರೀತಿಯಲ್ಲಿ ಎಬ್ಬಿಸುತ್ತಾನೆ. ಹಾಗಾದ್ರೆ ಇಬ್ಬರಿಗೂ ಆ ವಾಕ್ಯ ಅನ್ವಯಿಸುತ್ತದೆ. ಇನ್ನು ವಾಕ್ಯ ಇದೆ, ರೋಮನ್ಸ್ 4:17. ಅದು ತಂದೆಗೆ ಸಂಬಂಧಪಟ್ಟಿದ್ದು, ಬರ್ಕೊಳ್ಳಿ. ರೋಮನ್ಸ್ 4:17 ಇನ್ನು ತಂದೆಯಾದ ದೇವರಿಗೆ ಸಂಬಂಧಪಟ್ಟಿದ್ದು. ಫಸ್ಟ್ ತಿಮೋತಿ 6:13 6:13 ಫಸ್ಟ್ ತಿಮೋತಿ. ಕುಮಾರನಾದ ದೇವರಿಗೆ ಸಂಬಂಧಪಟ್ಟಿದ್ದು ಆವಾಗ ಓದಿದ ಪ್ರಕಾರವಾಗಿ ಜೋನ್ 5:21.
ತಂದೆ ಹೇಗೆ ಎಬ್ಬಿಸುತ್ತಾನೋ ಅದೇ ರೀತಿಯಲ್ಲಿ ಮಗನು ಕೂಡ ಜೀವ ಕೊಟ್ಟು ಎಬ್ಬಿಸುತ್ತಾನೆ ಎಂಬುದಾಗಿ 5:21 ಜಾನ್. ಹಾಗಾದ್ರೆ ಪವಿತ್ರಾತ್ಮನು ಜಾನ್ 6:63 6:63 Brother, can you repeat? ಆರು 63 ಓದ್ರ ಏನಾದ್ರು? ಬದುಕಿಸುವಂತದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ಸಾಕು ನಾನು ನಿಮಗೆ ಆಯ್ತಲ್ಲ, ಫಸ್ಟ್ ಸಿಕ್ಬಿಡ್ತದು. ಓದಿ ಇನ್ನೊಂದ್ಸರಿ. ಬದುಕಿಸುವಂತದ್ದು ಆತ್ಮವೇ. ಅಷ್ಟೇ, ಬದುಕಿಸುವಂತದ್ದು ಆತ್ಮನು, ಆತ್ಮವೇ ಎಂಬುದಾಗೆಲ್ಲ ಇದೆ. ಅದು ನಾವು ಇನ್ನೊಂದ್ಸರಿ ರೀಥಿಂಗ್ ಮಾಡಿ ಯಾವ ಯೂಸೇಜ್ ಮಾಡ್ಬೇಕು ಅಂತೇಳಿ ಅದು ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕು. ಆತ್ಮನು ಜೀವುಳ್ಳ ವ್ಯಕ್ತಿ, ಜೀವುಳ್ಳ ದೇವರು. ಓಕೆ, ಹಾಗಾದ್ರೆ ಇನ್ನು ನಮ್ಮ ದೇವರಿಗೆ, ತಂದೆ, ಕುಮಾರ, ಪವಿತ್ರಾತ್ಮ ದೇವರಿಗೆ ಅವರವರದೇ ಆದಂತ ಸ್ಪೆಸಿಫಿಕ್ ಡ್ಯೂಟಿ ಇದೆ. ಆ ಡ್ಯೂಟಿ ಬಗ್ಗೆ ನೋಡೋಣ. 1 ಕೊರಿಂಥಿಯನ್ಸ್ 12ನೇ ಅಧ್ಯಾಯ, ಒಬ್ಬರು 6ನೇ ವಾಕ್ಯ ಓದಿ. 1 ಕೊರಿಂಥಿಯನ್ಸ್ 12:6 ಒಬ್ಬರು ಓದಿ. ಕರ್ತನು ಒಬ್ಬನೇ, ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ. ಒಬ್ಬನೇ, ಸಾಕು. ಇನ್ನೊಂದ್ಸರಿ ಓದಿ ಲಾಸ್ಟ್ ಪೋರ್ಷನ್ 12:6. ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಸರ್ವ ಒಬ್ಬನೇ. ಕಾರ್ಯವು ಸಾಧಿಸುವ. The one who operates is God the Father. ಕಾರ್ಯ ಮಾಡುವಂತವನು ತಂದೆಯಾದ ದೇವರು. ಹಾಗಾದ್ರೆ 12:5 ಏನು ಓದುತ್ತೆ, ಏನು ಹೇಳುತ್ತೆ? 12:5 ಫಸ್ಟ್ ಕೊರಿಂಥಿಯನ್ಸ್. ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು. ಓದಿ ಓದಿ. ಸೇವೆಗಳಲ್ಲಿ ಬೇರೆ ಬೇರೆ ಸೇವೆಗಳಲ್ಲಿ ವಿಧಗಳುಂಟು, ಸೇವೆ. ಕರ್ತನು ಒಬ್ಬನೇ. ಸೇವೆ ಇದೆ. ನಮ್ಮ ಇಂಗ್ಲಿಷ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತಿದೆ. ಅಡ್ಮಿನಿಸ್ಟ್ರೇಷನ್ ಅದು ಸೇವೆ ಅಂತ ಹೇಳ್ತಾರೋ ನನಗೆ ಗೊತ್ತಿಲ್ಲ. ಓಕೆ, ಸೇವೆಯಲ್ಲಿ ವಿಧ ವಿಧವಾದ ಕಾರ್ಯಗಳಿವೆ. ಆದ್ರೆ ಯಾರು? ಒಬ್ಬನೇ. ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಮೊದಲು ಹೇಳಿದ್ದು ಆಪರೇಷನ್ಸ್, ಅದು ತಂದೆಯಾದ ದೇವರು. ಎರಡನೇದು ಸೇವೆ, ಅದು ಕರ್ತನಾದ ಯೇಸು ಕ್ರಿಸ್ತನು. ಆಮೇಲೆ 12:4 1 ಕೊರಿಂಥಿಯನ್ಸ್ 12:4 4ನೇ ವಾಕ್ಯ. ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ದೇವರ ಆತ್ಮನು ಒಬ್ಬನೇ. ಹಾಗಾದ್ರೆ ದೇವರ ಆತ್ಮನ ಕೆಲಸವೇನು? ವರ ಕೊಡುವಂತದ್ದು. ತನ್ನ ಚಿತ್ತಕ್ಕನುಸಾರವಾಗಿ ವರಗಳನ್ನು ಪವಿತ್ರಾತ್ಮನು ಕೊಡುತ್ತಾನೆ. ಇಲ್ಲಿ ಮೂವರು ಏನೇನು ಕಾರ್ಯ ಮಾಡುತ್ತಾನೆ ಎಂಬುದಾಗಿ ನಾವು ನೋಡಿದ್ದೇವೆ. ತಂದೆ ಯಾವ ಕಾರ್ಯ? ಆಪರೇಷನ್ಸ್, ಸರಿಯಾದ ಕಾರ್ಯಗಳು ಮಾಡುವಂಥದ್ದು ತಂದೆಯಾದ ದೇವರು. ಆಮೇಲೆ ಸೇವೆ ಮಾಡುವಂಥದ್ದು ಕರ್ತನಾದ ಯೇಸು ಕ್ರಿಸ್ತನು. ಆಮೇಲೆ ಗಿಫ್ಟ್ ಕೊಡುವಂಥದ್ದು ಪವಿತ್ರಾತ್ಮನು. ತ್ರಿಯೇಕ ದೇವರು ಅಲ್ಲಿ ಕಾರ್ಯ ಮಾಡಿದ್ದನ್ನು ನಾವು ನೋಡ್ತೇವೆ. ಹಾಗಾದ್ರೆ ನೆಕ್ಸ್ಟ್, ವಿ ಆರ್ ಪಾರ್ಟೇಕರ್ಸ್. ನಾವು ಪಾಲುಗಾರರು. ಯಾರ ಜೊತೆಯಲ್ಲಿ? ತಂದೆ, ಕುಮಾರ, ಪವಿತ್ರಾತ್ಮನ ಜೊತೆಯಲ್ಲಿ ಪಾಲುಗಾರರಾಗಿದ್ದೇವೆ. ಪಾಲುಗಾರರಿರ್ಬೇಕು, ಪಾರ್ಟೇಕರ್ಸ್. ಓಕೆ, we are partakers of the divine nature. ದೈವಿಕ ಸ್ವಭಾವಕ್ಕೆ ನಾವು ಪಾಲುಗಾರರಾಗಿದ್ದೇವೆ. 2 ಪೀಟರ್ 1:4 2 ಪೀಟರ್ 1:4 ನೋಡಿ. ನೀವು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವರಾಗಬೇಕೆಂಬ ದೈವ ಸ್ವಭಾವ. We are partakers of the divine nature. ಯಾರಿಗೂ ಅನುಮಾನವಿಲ್ಲಲ್ಲ? ಹೌದು, ದೇವರಲ್ಲಿ ನಮಗೆ ಪಾಲುಗಾರಿಕೆ ಇದೆ. ಆಮೇಲೆ ಕ್ರಿಸ್ತನೊಂದಿಗೆ ನಾವು ಪಾಲುಗಾರರು. ಹೀಬ್ರೂಸ್ 3:14 3:14 ಇಬ್ರಿಯ. ಮೊದಲಿರುವ ಭರವಸವನ್ನು
ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ. ಸಾಕು, ಕ್ರಿಸ್ತನಲ್ಲಿ ಪಾಲುಗಾರರು. ಹೌದಾ? ಎಂದ ಪೊಸಿಷನ್ ನಮ್ದು, ಎಂದ ಪದವಿಗೆ ದೇವರು ನಮ್ಮನ್ನು ಕರೆದಿದ್ದಾನೆ. ದೇವರಿಗೆ ಸ್ತೋತ್ರ. ಹಾಗಾದ್ರೆ ಪವಿತ್ರಾತ್ಮನ ವಿಷಯದಲ್ಲಿ ಅದು ನೋಡೋಣ. ಹೀಬ್ರೂಸ್ 6:4. ಹೀಬ್ರೂಸ್ 6:4. ಜ್ಞಾನ ಪ್ರಕಾಶದಲ್ಲಿ ಸೇರಿ ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಪವಿತ್ರಾತ್ಮನಲ್ಲಿ ಪಾಲುಗಾರರು. ಪವಿತ್ರಾತ್ಮ ವರ ಅಂದಲ್ಲಿ ಸೇರಿಸಿದ್ದಾರೆ, ನನಗೆ ಗೊತ್ತಿಲ್ಲ. ಪಾರ್ಟಿಕಲ್ಸ್ ಆಫ್ ದಿ ಹೋಲಿ ಸ್ಪಿರಿಟ್ ಎಂಬುದಾಗಿದೆ ನಾನು ಓದಿದ ಪುಸ್ತಕದಲ್ಲಿ. ಇರ್ಲಿ, ಹೇಗೂ ತಂದೆಯಲ್ಲಿ ಪಾಲುಗಾರರು, ಮಗನಲ್ಲಿ ಪಾಲುಗಾರರು, ಆಮೇಲೆ ಪವಿತ್ರಾತ್ಮನಲ್ಲಿ ಪಾರ್ಟಿಕಲ್ಸ್. ಎಲ್ಲ ಈ ತ್ರಿಯೇಕ ದೇವರಲ್ಲಿ ನಮಗೆ ಪಾಲು ಕೊಟ್ಟಂತ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡೋದೇನಂದ್ರೆ, ನಿನ್ನೆ ತಾನೇ ನಾವು ಬಹಳವಾಗಿ ನಮ್ಮ ಸಹೋದರರ ಬಾಯಿನಿಂದ ಕೇಳಿಸ್ಕೊಂಡಿದ್ದೇವೆ. ದಿ ಕ್ಯಾರೆಕ್ಟರ್ಸ್ ಆಫ್ ಗಾಡ್ ಆರ್ ದ ಕ್ವಾಲಿಟೀಸ್ ಆಫ್ ಗಾಡ್ ಆರ್ ದಿ ಆಟ್ರಿಬ್ಯೂಟ್ಸ್ ಆಫ್ ಗಾಡ್ ಎಂಬುದಾಗಿ. ಅದರಲ್ಲಿ ಒಂದು ವಿಷಯ, ಈ ತಂದೆ, ಕುಮಾರ, ಪವಿತ್ರಾತ್ಮನಲ್ಲಿ ಯಾವ ಯಾವ ಕ್ವಾಲಿಟೀಸ್ ಎಕ್ಸ್ಟ್ರಾ ಇದೆ ಎಂಬುದಾಗಿ ನೋಡೋಣ. ತಂದೆಯಲ್ಲಿ ಏನಿದೆ ನಾವು ಎಲ್ಲಿ ನೋಡ್ತೀವಿ? ಅದು 2 ಕೊರಿಂಥಿಯನ್ಸ್ 13:14. ಯಾರೋ ಒಬ್ಬರು ಓದಿ. 2 ಕೊರಿಂಥಿಯನ್ಸ್ 13:14. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ. ಇರ್ಲಿ. ಈಗ ಯಾರಲ್ಲಿ ಏನೇನಿದೆ ಸ್ಪೆಷಲ್ ಆಗಿ ಇನ್ನೊಂದ್ಸರಿ ಓದಿ. ಅಲ್ಲಿ ಸ್ಟಾಪ್ ಮಾಡಿ, ಒಬ್ಬೊಬ್ಬರದು ಬಂದಾಗ ಸ್ಟಾಪ್ ಮಾಡಿ. ನಮ್ಮ ಕರ್ತನಾದ Jesus Christ, the grace of the Lord. ಅಷ್ಟೇ, the grace of the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಿದ್ದು ಕೃಪೆ. The love of God. Love of God the Father. Yes. And the fellowship of Holy Spirit. Yes. ಪವಿತ್ರಾತ್ಮನ ಅನ್ಯೋನ್ಯತೆ, ತಂದೆಯಾದ ದೇವರ ಪ್ರೀತಿ. ಅನ್ಯೋನ್ಯತೆ, ತಂದೆಯಾದ ದೇವರ ಪ್ರೀತಿ, ಕುಮಾರನಾದ ದೇವರ ಏನು ಕೃಪೆ. ಅಲ್ಲಿ ಮೂರು ತರ ಬಂದಿದೆಯಲ್ಲ. ನಾವು ಓದ್ಬೇಕಾದ್ರೆ 2 ತಿಮೋಥಿ 2:15 ಇನ್ನೊಂದ್ಸರಿ ಇಂಗ್ಲಿಷ್ ಅಲ್ಲಿ ಓದಿ ನೋಡಿ. ಸ್ಟಡಿ ದ ವರ್ಡ್ ಆಫ್ ಟ್ರೂತ್ ಬೈ ಡಿವೈಡಿಂಗ್ ಇಟ್ ಎಂಬುದಾಗಿದೆ. ಸತ್ಯ ವಾಕ್ಯವನ್ನು ಡಿವೈಡ್ ಮಾಡಿ ಕಲಿಯಿರಿ ಎಂಬುದಾಗಿದೆ. ಮಲಯಾಳಂ ಸರಿ ಇಲ್ಲ, ಕನ್ನಡನೂ ಸರಿ ಇಲ್ಲ, ಟ್ರಾನ್ಸ್ಲೇಷನ್ ಸರಿಯಾಗಿ ಕಲಿಯಿರಿ ಎಂಬುದಾಗಿದೆ. ಸರಿಯಾಗಿ ಅಲ್ಲ, ಡಿವೈಡ್ ಮಾಡಿ ಕಲಿಬೇಕೆಂಬುದಾಗಿದೆ. ವಿಭಾಗಿಸಿ ಕಲಿಬೇಕೆಂಬುದಾಗಿದೆ. ಅದಕ್ಕೆ ಎಕ್ಸಾಂಪಲ್ಸ್ ಬೇರೆ ಇದೆ, ಈಗ ಮಾತಾಡಕ್ಕಾಗಲ್ಲ. ಹೀಗೆ ನಮ್ಮ ಕರ್ತನ ವಾಕ್ಯ ಓದ್ಬೇಕಾದ್ರೆ ಸಮಯ ಕೊಟ್ಟು, ಹೃದಯ ಕೊಟ್ಟು, ನಮ್ಮ ಬುದ್ಧಿ ಎಲ್ಲ ಅಲ್ಲಿ ಕೊಟ್ಟು ನಾವು ಸ್ಟಡಿ ಮಾಡಬೇಕು. ಇಲ್ಲಾಂದ್ರೆ ಸುಲಭವಾಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅರ್ಥವಾದ್ರೆ ನೀವು ದೇವರ ವಾಕ್ಯದ ಮುಂದೆ ಕೂತವರು ಎದ್ದು ಹೋಗೋದೇ ಇಲ್ಲ. ನನ್ನ ಅನುಭವ ಅದು. ನನ್ನ ಅನುಭವದಲ್ಲಿ ಇಸ್ಪಿಟ್ ಆಡ್ತಾ ಕೂತ್ಕೊಂಡ್ರೆ ಅಲ್ಲಿಂದ ಹೇಳಕ್ ಮನಸ್ಸು ಬರಲ್ಲ. ಊಟನೂ ಬೇಡ, ನಿದ್ರೆನೂ ಬೇಡ. ಅದೇ ದೇವರ ವಾಕ್ಯ ಕಲಿತಾ ಕೂತ್ಕೊಂಡ್ರೆ ನಿದ್ರೆನೂ ಬರಲ್ಲ, ಊಟನೂ ಬೇಕಾಗಿಲ್ಲ. ಆ ರೀತಿಯಲ್ಲಿ ದೇವರ ವಾಕ್ಯ ನಾವು ಹೆಚ್ಚಾಗಿ ಕಲಿಯಲಿಕ್ಕೆ ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. ಆಮೇಲೆ ಇನ್ನು ಸಮಯ ಇದೆಯಲ್ಲ, ಸೈಮನ್ ಟೈಮ್ ಆಗ್ಬೇಕಾದ್ರೆ ಒಂದು 5 ನಿಮಿಷ ಮುಂಚೆ ನನಗೆ ಹೇಳಿ. ನೋ ಪ್ರಾಬ್ಲಮ್, ಟೇಕ್ ಟೈಮ್. ಓಕೆ ಸಡನ್ ಆಗಿ ಹೇಳಿದ್ರೆ ಓಕೆ. ಇನ್ನು ತಂದೆಯಾದ ದೇವರ ಕೆಲವು ಸ್ಪೆಸಿಫಿಕ್ ಆಗಿರುವಂತ ಕೆಲಸ ನಾವು ನೋಡೋಣ. 2 ಕೊರಿಂಥಿಯನ್ಸ್ 1:21 ತೆಗೆದು ಓದಲಿಕ್ಕೆ ಸಾಧ್ಯವಾದರೆ ಜಲ್ದಿ ಓದಿ. ಅನ್ಯೋನ್ಯತೆಯಲ್ಲಿ ಸೇರಿ 2 ಕೊರಿಂಥಿಯನ್ಸ್ 1:21 ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ
ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ. ಆತನು ನಮ್ಮ ಮೇಲೆ ಸಾಕು. ನನ್ನ ಉದ್ದೇಶ ಇಷ್ಟೇ. God the Father is anointing the believers. ಅಲ್ಲಿ ಫಸ್ಟ್ ಬಂತು, ಆಮೇಲೆ ಮುಂದಕ್ಕೆ ಬೇರೆ ಏನೇನೋ ಹೇಳ್ಕೊಂಡು ಹೋದ್ರು, ಹಾಗಾಗಿ ನಮಗೆ ಕನ್ಫ್ಯೂಷನ್ ಆಗಿದೆ ಅಷ್ಟೇ. ನಮ್ಮನ್ನು ಅಭಿಷೇಕ ಮಾಡುವುದು ತಂದೆಯಾದ ದೇವರು, ಏನು ಅನುಮಾನ ಇಲ್ಲ. ಇನ್ನೊಂದು ರೆಫರೆನ್ಸ್ ಬರ್ಕೊಳ್ಳಿ, ಓದೋದು ಬೇಡ, ರೆಫರೆನ್ಸ್ ಬರ್ಕೊಳ್ಳಿ. ಫಸ್ಟ್ ಜಾನ್ 2 20-27 ವಾಕ್ಯಗಳು. 20-27 ಅಭಿಷೇಕ ಮಾಡುವುದು ತಂದೆಯಾದ ದೇವರ ಸ್ಪೆಸಿಫಿಕ್ ಆಗಿರುವಂತ ಕೆಲಸ. ಆಯ್ತಾ? ನೆಕ್ಸ್ಟ್, ತಂದೆಯಾದ ದೇವರು ಮಾಡುವಂತ ಇನ್ನೊಂದು ಕೆಲಸ, ಹಿ ಈಸ್ ಸೀಲಿಂಗ್ ದಿ ಬಿಲೀವರ್ಸ್. 2 ಕೊರಿಂಥಿಯನ್ಸ್ 1:22. ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಾಕಾರವಾಗಿ ಅನುಗ್ರಹಿಸಿದ್ದಾನೆ. ಆತನು ಯಾರು ಎಂಬುದಾಗಿ ನೋಡ್ಬೇಕಾದ್ರೆ ಮೇಲಿಂದ ಓದಬೇಕು. ಮೇಲಿಂದ ಓದಿದ್ರೆ ದೇವರು ಎಂಬುದಾಗಿ ಬರುತ್ತೆ, ತಂದೆಯಾದ ದೇವರದನ್ನೇ ಬರುತ್ತೆ. ತಂದೆಯಾದ ದೇವರು ನಮ್ಮ ಮೇಲೆ ಸೀಲ್ ಹಾಕಿದ್ದಾನೆ, ಮುದ್ರೆ ಹಾಕಿದ್ದಾನೆ. 2 ಕೊರಿಂಥಿಯನ್ಸ್ 1:22. ಅದೇ ರೀತಿಯಲ್ಲಿ ಓದೋದು ಬೇಡ, ಬರ್ಕೊಳ್ಳಿ. ಎಫೆಸಿಯನ್ಸ್ 1:13. ಎಫೆಸಿಯನ್ಸ್ 1:13 ನಮಗೆ ಮುದ್ರೆ ಹಾಕಿದ್ದಾನೆ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆಯೆಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಸಾಕು ಸಾಕು ಸಾಕು, ಓದಿದ್ರೆ ಟೈಮ್ ಜಾಸ್ತಿ ಆಗುತ್ತೆ, ಅದಕ್ಕೆ ಬರ್ಕೊಳ್ಳಿ ಅಷ್ಟೇ. ಸೀಲಿಂಗ್ ವಿಷಯದಲ್ಲಿ ರೆಫರೆನ್ಸ್ ಬರ್ಕೊಳ್ಳಿ ಅಷ್ಟೇ, ಒಂದು ಓದಿದ್ರೆ ಸಾಕು. ಆಮೇಲೆ ಎಫೆಸಿಯನ್ಸ್ 4:30 ಅದು ನೋಟ್ ಮಾಡ್ಕೊಳ್ಳಿ ಅಷ್ಟೇ. 4:30 ಅದು ಅಲ್ಲೇ ಹೇಳ್ತಾ ಇರುವಂತದ್ದು ಸೀಲಿಂಗಿನ ವಿಷಯ. ತಂದೆಯಾದ ದೇವರು ನಮಗೆ ಸೀಲ್ ಹಾಕಿದ್ದಾನೆ, ಯು ಬಿಲಾಂಗ್ ಟು ಮೀ ಎಂಬುದಕ್ಕೆ. ಎಲ್ಲದಕ್ಕೂ ಕಂಪನಿದ ಒಂದು ಸೀಲ್ ಇರುತ್ತೆ. ಹಾಗೆ ಸ್ವರ್ಗೀಯ ಕಂಪನಿಯ ಸ್ವತ್ತು ನಾವು, ಹಾಗೆ ಸ್ವರ್ಗದ ಆ ಸೀಲ್ ನಮಗೆ ಕೊಟ್ಟಿದ್ದಾನೆ ದೇವರು. ಆಮೇಲೆ ದೇವರ ಅನೇಕ ವಾಗ್ದಾನಗಳು ನಮಗೆ ಮಾಡಿದ್ದಾನೆ. ನಾವು ಏನಾದ್ರೂ ಒಂದು ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರೆ, ದೊಡ್ಡ ಅಮೌಂಟ್ ಇಂದ ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರೆ, ಒಂದು 50 ಲಕ್ಷದ ಪರ್ಚೇಸ್ ಮಾಡಕ್ ಹೋದ್ರೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡೋಣ, ಅಡ್ವಾನ್ಸ್ ಕೊಟ್ಟು ಅಗ್ರಿಮೆಂಟ್ ಮಾಡಿಕೊಳ್ಳೋದು. PWD ವರ್ಕ್ ಮಾಡಕ್ ಹೋದಾಗ ಅವರು ನಾವು ಕೆಲಸ ಮಾಡ್ತೀವೋ ಇಲ್ವೋ ಅವರಿಗೆ ಡೌಟ್ ಆಗಿ ಅವ್ರು ಏನ್ ಮಾಡ್ತಾರೆ, EMI ಎಂಬುದಾಗಿ ಒಂದು ಕಟ್ಸ್ಕೊಂಡ್ಬಿಡ್ತಾರೆ. EMD ಏನೋದು, EMD ಏನಷ್ಟು ಮನಿ ಡಿಪಾಸಿಟ್, ಒಂದು ಅಡ್ವಾನ್ಸ್ ತಗೊಂಡ್ಬಿಡ್ತಾರೆ. ಹಾಗೆ ದೇವರು ವಾಗ್ದಾನ ಮಾಡಿದ್ದು ನೆರವೇರಿಸುತ್ತಾನೆ ಎಂಬುದಾಗಿ ನಮಗೆ ಒಂದು ಗ್ಯಾರಂಟಿ ಕೊಡ್ಲಿಕ್ಕಾಗಿ ಆತನು ಪವಿತ್ರಾತ್ಮನನ್ನೇ ಅಡ್ವಾನ್ಸ್ ಆಗಿ ನಮಗೆ ಕೊಟ್ಟಿದ್ದಾನೆ. ರೆಫರೆನ್ಸ್ 2 ಕೊರಿಂಥಿಯನ್ಸ್ 1:22. 2 ಕೊರಿಂಥಿಯನ್ಸ್ 1:22 ಓದೋದಾದ್ರೆ ಓದಿ, ಇಲ್ಲಾಂದ್ರೆ ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ಮುಂದೆ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಾಕಾರವಾಗಿ ಅನುಗ್ರಹಿಸಿದ್ದಾನೆ. ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಾಕಾರವಾಗಿ ಕೊಟ್ಟಿದ್ದಾನೆ. ಸಂಚಾಕಾರ ಅಡ್ವಾನ್ಸ್. ಹಾಗೆ 2 ಕೊರಿಂಥಿಯನ್ಸ್ 5:5 ಅಲ್ಲೂ ಅದಿದೆ, ಅದೇನು ಓದೋದು ಬೇಡ. ಸಂಚಾಕಾರ ಅಡ್ವಾನ್ಸ್ ಎರ್ನಸ್ಟ್. 2 ಕೊರಿಂಥಿಯನ್ಸ್ 5:5 ಆಯ್ತಾ? ಹಾಗಾದ್ರೆ ಎಫೆಸಿಯನ್ಸ್ 1:14 ಅಲ್ಲೂ ಕೂಡ ಇದೆ. ಎಫೆಸಿಯನ್ಸ್ 1:14 ಸಂಚಾಕಾರವಾಗಿ ಪವಿತ್ರಾತ್ಮನನ್ನು ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ. ಹಾಗಾದ್ರೆ ಪವಿತ್ರಾತ್ಮ ದೇವರ ಇನ್ನೊಂದು ಕೆಲಸ, ಹಿ indwells the believers. ನಮ್ಮೊಳಗೆ ತಂದೆಯಾದ ದೇವರು ವಾಸವಾಗಿದ್ದಾನೆ. ಪವಿತ್ರಾತ್ಮನ ಆಲಯವಾಗಿದೆ ನಮ್ಮ ದೇಹ ಎಂಬುದಾಗಿ ನಾವು ಹೇಳಿದ್ದೇವೆ. ಕ್ರಿಸ್ತನು ನಮ್ಮೊಳಗೆ ಇದ್ದಾನೆ ಎಂಬುದಾಗಿ ನಾವು ಹೇಳಿದ್ದೇವೆ. ಆದ್ರೆ ತಂದೆಯಾದ ದೇವರು ನಮ್ಮೊಳಗೆ ಇದ್ದಾನೋ. ರೆಫರೆನ್ಸ್ ಒಂದು ಓದ್ಕೊಳ್ಳಿ, ಜಾನ್ 14ನೇ ಅಧ್ಯಾಯ 20. ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿನದಲ್ಲಿ. ಸಾಕು ಸಾಕು, ಅಲ್ಲಿ ಅರ್ಥವಾಯ್ತಾ? ಅದು ಅರ್ಥವಾಗುತ್ತಾ? ಓದಿ.
ನಾನು ಆಯ್ತಲ್ಲ ತಂದೆ ಹಾ ನಾನು ನನ್ನ ತಂದೆಯಲ್ಲಿಯೂ ಒಂದು ಹಾ ನೀವು ನನ್ನಲ್ಲಿಯೂ ಹಾ ನಾನು ನಿಮ್ಮಲ್ಲಿಯೂ. ಅಂದ್ರೆ ತಂದೆಯಾದ ದೇವರು ಎಲ್ಲಿದ್ದಾನೆ? ತಂದೆಯು ನನ್ನಲ್ಲಿ, ಹೌದಾ? ಆ ಕರ್ತನು ನಮ್ಮಲ್ಲಿ, ಹೌದಾ? ಇದಾನಾ? ಹಾಗಾದ್ರೆ ತಂದೆಯಾದ ದೇವರು ಕುಮಾರನ ಮುಖಾಂತರವಾಗಿ ನಮ್ಮೊಳಗೆ ಇದ್ದಾನೆ, ಪವಿತ್ರಾತ್ಮನ ಮುಖಾಂತರವಾಗಿ ನಮ್ಮೊಳಗೆ ಇದ್ದಾನೆ. ಹಾಗೆ ರೆಫರೆನ್ಸ್ ಬರ್ಕೊಳ್ಳಿ, ಜಾನ್ 14:23 14:23. ಸೆಕೆಂಡ್ ಕೊರಿಂಥಿಯನ್ಸ್ 6:16. ಹಾಗೆ ಎಫೆಸಿಯನ್ಸ್ 4:6. ಹಾಗೆ ಫಸ್ಟ್ ಜಾನ್ 4:16. ಇದಿಷ್ಟು ತಂದೆಯಾದ ದೇವರ ಸ್ಪೆಸಿಫಿಕ್ ಆಗಿರುವಂತ ಕೆಲಸದ ಬಗ್ಗೆ ರೆಫರೆನ್ಸ್ ಸಿಕ್ಕಿದೆ. ಇನ್ನು ಕುಮಾರನ ರೆಫರೆನ್ಸ್ ಇದೆ, ಪವಿತ್ರಾತ್ಮನ ರೆಫರೆನ್ಸ್ ಬಹಳ ಇದೆ. ಇವತ್ತಾಗಲ್ಲ, ನೀವು ಇಲ್ಲಿಂದ ಹೋಗಲ್ಲ. ಏನ್ ಹೇಳ್ತೀರಾ? ಇನ್ನೊಂದು ದಿವಸ ಮಾಡೋಣ ಬ್ರದರ್. ವೆರಿ ಗುಡ್, ಆಯ್ತು. ಈಗ ಇಷ್ಟೊತ್ತಿಗೆ ನಾ ಮಾತನಾಡಿದ್ದು ನೋಟ್ ಮಾಡಿಕೊಂಡಿದ್ದೀರಾ? ಆಗ್ಬೇಕು. ಸುಮ್ಮನೆ ಒಂದು 15 ವರ್ಷ ಹಿಂದೆ ನಾನು ಕೇಳಿದೆ, ಅದೇನು ಅರ್ಥ ಆಗಿಲ್ಲ, ಆತರ ಆಗಬಾರ್ದು. ಒಂದೇ ಸರಿ ಕೇಳಿದ್ರು ಕೂಡ ಅದು ನೋಟ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ನಾಳೆ ಅದು ಓದಿ ರಿವೈಸ್ ಮಾಡಿ ಬೈ ಹಾರ್ಟ್ ಮಾಡ್ಕೊಳ್ಳಿ. ಇಲ್ಲಿವರೆಗೆ ತ್ರಿಯೇಕ ದೇವರಿಗೂ ನಮಗೂ ಇರುವಂತ ಸಂಬಂಧದ ಕುರಿತಾಗಿ, ನಮ್ಮ ಕರ್ತನಾದ ದೇವರು ಏನೇನು ಮಾಡಿದ್ದಾನೆ, ಮಾಡುತ್ತಿದ್ದಾನೆ ಎಂಬುದಾದ ವಿಷಯವಾಗಿ ನಾವು ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡಿದ್ದೇವೆ. ಅಂದ್ರೆ ನಾನು ಹೇಳಿದ ಪ್ರಕಾರವಾಗಿ ಸಮುದ್ರದ ನೀರು ಒಂದು ಕಪ್ಪಿನಲ್ಲಿ ತೆಗೆದಿಟ್ಟುಕೊಂಡಿದ್ದೇವೆ ಅಷ್ಟೇ, ಬಾಕಿ ಉಳಿದಲ್ಲೇ ಇದೆ. ನಾವು ಇನ್ನು ಬಹಳಷ್ಟಿದೆ ಕಲಿಯಲಿಕ್ಕೆ. ದೇವರು ನಮಗೆ ಸಹಾಯ ಮಾಡಲಿ. ಆತನ ಕೃಪೆ ಇಲ್ಲದೆ, ಆತನ ಸಹಾಯವಿಲ್ಲದೆ ದೇವರ ವಾಕ್ಯದಲ್ಲಿರುವಂತ ಸತ್ಯ ನಾವು ತಿಳಿದುಕೊಳ್ಳಲಿಕ್ಕಾಗುವುದಿಲ್ಲ. ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. ಇಷ್ಟೊತ್ತು ಪೇಷಂಟ್ ಆಗಿ ನೀವು ಕೂತ್ಕೊಂಡು ಕೇಳಿಸ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಕರ್ತನ ನಾಮಕ್ಕೆ ಮಹಿಮೆಯಾಗಲಿ. ಆಮೇನ್.